ಹಾಯ್ ಎರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೋತೀನಿ. ಸೊ ಈ ವಿಡಿಯೋ ಮಾಡ್ತಿರೋ ಕಾರಣ ಇಷ್ಟೇ. ಸೊ ನಮ್ಮಲ್ಲಿ ಪ್ರಾಜೆಕ್ಟ್ ಮಾಡ್ತಿರೋ ಸ್ಟೂಡೆಂಟ್ಸ್ಗೆ ಕೆಲವೊಬ್ರಿಗೆ ನಾವು ಹೇಳಿದ್ವಿ ವಿತಿನ್ ನಿಮ್ಮ ಅಮೌಂಟಲ್ಲೇ ನಾವು ಪೇಪರ್ನ ಫ್ರೀಯಾಗಿ ಪಬ್ಲಿಕೇಶನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಅದೇ ಥರ ಲಾಸ್ಟ್ 3 ಡೇಸಿಂದ ನಾವು ಒಂದು ಜರ್ನಲ್ಗೆ ಟ್ರೈ ಮಾಡಿದ್ವಿ. ಸೊ ಜರ್ನಲ್ ನೇಮ್ ಬಂದ್ಬಿಟ್ಟು IJSRED. ಸೊ ಇದು ಜರ್ನಲ್ ನೇಮು. ಇದರಲ್ಲಿ ಪೇಪರ್ನ ಪಬ್ಲಿಕೇಶನ್ ಮಾಡಿ ಲಾಸ್ಟಿಗೆ ಸರ್ಟಿಫಿಕೇಟ್ನ ಕೊಡಬೇಕು ಸ್ಟೂಡೆಂಟ್ಸ್ಗೆ. ಸೊ ಅದು ನಮ್ಮ ಪ್ರೊಸೀಜರು. ಅದನ್ನು ನಾವು ಲಾಸ್ಟ್ 3 ಡೇಸಿಂದ ಟ್ರ್ಯಾಕ್ ಮಾಡ್ಕೊಂಡ್ವಿ. ಸೊ ಎಸ್ಟರ್ಡೇ ನಮಗೊಂದು ಮೆಸೇಜ್ ರಿಸೀವ್ ಆಯಿತು. ಸೊ ಅವರ ಎಡಿಟರ್ ಟೀಮಿಂದ ಸಕ್ಸಸ್ಫುಲಿ ಯಾವ ಥರ ನಾವು ಮಾಡಿದ್ದೀವಿ ಅಂತ ಈಗ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ನೋಡಿ ಇದೇ ಜರ್ನಲ್ ನೇಮು ನೋಡಿ, IJSRED ಜರ್ನಲ್. ಸೊ ಇಲ್ಲೇ ಫಸ್ಟ್ಗೆ ಬರುತ್ತೆ ಲೋ ಪಬ್ಲಿಕೇಶನ್ ಫ್ರೀ ಜರ್ನಲ್ಸ್ ಅಂತ. ಸೊ ಇದೇ ಫಸ್ಟ್ ಲಿಂಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೋಮ್ ಪೇಜ್ ಬರುತ್ತೆ ನೋಡಿ ಈ ಥರ. ಸೊ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ನಾನು ನಮ್ಮ ಸ್ಟೂಡೆಂಟ್ಸು ಏನು ಪ್ರಾಜೆಕ್ಟ್ ಮಾಡಿಸ್ಕೊಂಡಿದ್ದಾರೆ ನಮ್ಮ ಸ್ಟೂಡೆಂಟ್ಸು, ಅವ್ರದ್ದು ಪೇಪರ್ನ ರೆಡಿ ಮಾಡಿ ಪಬ್ಲಿಕೇಶನ್ ಆಲ್ರೆಡಿ ಮಾಡಿದ್ದೀನಿ. ಓಕೆನಾ? ಸೊ ಇದೇ ಪ್ಲ್ಯಾಟ್ಫಾರ್ಮ್ಸು. ನಿಮ್ಗೆ ಇಲ್ಲಿ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟು ಇಲ್ಲಿ ನೀವು ರೆಡಿ ಮಾಡ್ಕೊಂಡಿರೋ ಪೇಪರ್ನ ಸಬ್ಮಿಟ್ ಮಾಡಬೇಕು. ಓಕೆನಾ? ಸೊ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಈಗ ನಿಮಗೆ ತೋರಿಸ್ತಾ ಇರೋದು ಇದೇ ಪ್ಲ್ಯಾಟ್ಫಾರ್ಮು. ಈ ಪ್ಲ್ಯಾಟ್ಫಾರ್ಮ್ ಆದಮೇಲೆ ನೋಡಿ, ಸೊ ಈ ಥರ ಒಂದು ನಮಗೆ ಮೇಲ್ ಬರುತ್ತೆ. ಅಲ್ಲಿ ಮೆನು ಸ್ಕ್ರಿಪ್ಟ್ ಅಂದರೆ ಪೇಪರ್ ನೀವು ಸಬ್ಮಿಟ್ ಮಾಡಿದ್ದಲ್ಲಿ ನಿಮ್ಮ ಸಬ್ಮಿಟ್ ಮಾಡಬೇಕಾದ್ರೆ ನೀವು ಕೆಲವೊಂದು ಡೇಟಾ ಕೇಳುತ್ತೆ, ಆ ಫಿಲ್ ಮಾಡಬೇಕು. ಆಥರ್ಸ್ ನೇಮು ಮತ್ತು ಆಥರ್ಸ್ ಇಮೇಲ್ ID ಎಲ್ಲ ಫಿಲ್ ಮಾಡಬೇಕು. ಅದಾದಮೇಲೆ ಫಸ್ಟು ಪೇಪರ್ನ ಸಬ್ಮಿಟ್ ಮಾಡಿದ್ಮೇಲೆ ಪೇಪರ್ ಸಬ್ಮಿಟ್ ಮಾಡಿ ಒಂದು ವಿತಿನ್ 5 or 10 ಮಿನಿಟ್ಸ್ ಒಳಗೆ ಈ ಥರ ನೀವು ಪೇಪರ್ದೇನು ಸಬ್ಮಿಷನ್ ಮಾಡಿರ್ತೀರ ಅದನ್ನ ಇಲ್ಲಿ ಈ ಥರ ಮೇಲ್ ಮಾಡ್ತಾರೆ. ಸೊ ಯಾರೋ ಆ ಥರ ಇರ್ತಾರೆ, ಫಸ್ಟ್ ಮೇನ್ ಆ ಥರ ಕರೆಸ್ಪಾಂಡಿಂಗ್ ಆ ಥರ ಅವ್ರ ಮೇಲ್ ಕೊಟ್ಟಿರ್ತಾರೆ, ಅವ್ರಿಗೆ ನಿಮಗೆ ಮೇಲ್ ಮಾಡ್ತಾರೆ. ನೋಡಿ ನಿಮ್ಮದು ಡೀಟೇಲ್ಸ್ ಇಲ್ಲಿರುತ್ತೆ. ಸೊ ನೇಮ್ ಏನು, ಫೋನ್ ನಂಬರ್ ಏನು, ಏರಿಯಾ ಯಾವುದು, ಟೈಟಲ್ ನಿಮ್ಮದು, ಮೆನು ಸ್ಕ್ರಿಪ್ಟ್ ಅಂದರೆ ನಿಮ್ಮ ಪೇಪರ್ ನೇಮ್ ಏನು ಎಲ್ಲ ಕೂಡ ಇಲ್ಲಿ ಈ ಥರ ಡೀಟೇಲಾಗಿ ತೋರಿಸುತ್ತೆ. ಸೊ ಒನ್ಸ್ ಅಕ್ಸೆಪ್ಟ್ ಆದಮೇಲೆ ನಿಮ್ಗೆ ಇನ್ನೊಂದು ಮೇಲ್ ಬರುತ್ತೆ ಈ ಥರ. ಸೊ ಇದು ನೋಡಿ ಆಲ್ಮೋಸ್ಟ್ 8 ಡೇಸಿಂದ ನಾವು ವೆಯ್ಟ್ ಮಾಡಿ ತೊಗೊಂಡಿರೋದು. 8 ಡೇಸಿಂದ ನೆಕ್ಸ್ಟು ಈ ಥರ ಬರುತ್ತೆ. ಸೊ 2 ಡೇಸಲ್ಲಿ ಇದು ನನಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು IJSRED ಇದೇ ವೆಬ್ಸೈಟಲ್ಲಿ. ಸೊ ತುಂಬ ಲೇಟಾಗಿ ಇವರು ಪೇಪರ್ನ ಅಂದರೆ ಪಬ್ಲಿಕೇಶನ್ ಲೇಟ್ ಮಾಡ್ತಾರೆ. ಸೊ ಯಾರೋ ಸ್ಟೂಡೆಂಟ್ಸ್ ಮಾಡಬೇಕು ಅಂತ ಇದ್ದರೆ ಇದನ್ನು ಚೂಸ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನೊಂದು ಚೂಸ್ ಮಾಡಿ ವಿತಿನ್ 24 hours ಅಥವಾ 48 ಅವರ್ಸಲ್ಲೇ ನಿಮ್ಗೆ ಪೇಪರ್ ಪಬ್ಲಿಕೇಶನ್ ಆಗಿ ಸರ್ಟಿಫಿಕೇಟ್ ಎಲ್ಲ ಬರಬೇಕು ಅಂದರೆ ಬೇರೆದನ್ನ ಚೂಸ್ ಮಾಡಿ, ಅದು ಬೆಟರ್ ಆಗಿರುತ್ತೆ. ಓಕೆ ನೋಡಿ, ಈ ಥರ ಇನ್ನೊಂದು ಮೇಲ್ ಬರುತ್ತೆ. ಇಲ್ಲಿ ನೀವು ಅಗೇನ್ ರಿವ್ಯೂವರ್ ಕಾಮೆಂಟ್ ಇದೆಯಲ್ಲ, ಇದನ್ನು ಕ್ಲೀನಾಗಿ ನೀವು ಓದಬೇಕು. ಮತ್ತು ಪಬ್ಲಿಕೇಶನ್ ಚಾರ್ಜಸ್ ಎಷ್ಟಿದೆ ಅದನ್ನು ಕೂಡ ನೀವು ಓದಬೇಕು. ನೆಕ್ಸ್ಟ್ ಇದು ಮಾಡಿದಾದಮೇಲೆ ಪೇಮೆಂಟ್ ಫಸ್ಟ್ ಮಾಡಬೇಕು. ಪೇಮೆಂಟ್ ಮಾಡೋದಕ್ಕೆ ಇಲ್ಲಿ ನೋಡಿ ಇದೆಯಲ್ಲ, ಅವ್ರಿಗೆ ಪೇಮೆಂಟ್ ಕೊಡೋದು. ಅಲ್ಲಿವರೆಗೂ ನಿಮ್ಮದು ಪೇಪರ್ ಅಕ್ಸೆಪ್ಟೆನ್ಸ್ ಆಗಿದ್ದರೆ ಈ ಮೇಲ್ ಬರೋದು, ಇಲ್ಲಾಂದರೆ ಅಕ್ಸೆಪ್ಟ್ ಆಗಿಲ್ಲ ನೋಡಿ, ಅಕ್ಸೆಪ್ಟೆಡ್ ದಿ ಪಬ್ಲಿಕೇಶನ್. ಅವರು ಅಕ್ಸೆಪ್ಟ್ ಮಾಡಿದರೆ ಮಾತ್ರ ನಿಮಗೆ ಬರೋದು. ಇದು ಅಕ್ಸೆಪ್ಟೆಡ್ ಇಮೇಲು. ಅಕ್ಸೆಪ್ಟ್ ಆಗಿದ್ದರೆ ಮಾತ್ರ ಇಮೇಲ್ ಬಂದು ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಲಿಂಕ್ ಕಳಿಸ್ತಾರೆ. ಇದು ಲಿಂಕು. ಸೊ ಈ ಲಿಂಕ್ ಮುಖಾಂತರ ನಾವು ಪೇಪರ್ನ ಈ ಲಿಂಕ್ ಮುಖಾಂತರ ನಾವು ಪೇಮೆಂಟ್ ಮಾಡಿದ್ದೀವಿ. ನೆಕ್ಸ್ಟು ಇದನ್ನು ಪೇಮೆಂಟ್ ಸ್ಕ್ರೀನ್ಶಾಟ್ನ ಮತ್ತು ಏನು ಟ್ರಾನ್ಸಾಕ್ಷನ್ ID ಇದೆಯಲ್ಲ ಅದನ್ನು ಅಲ್ಲಿ ಇವ್ರ ಇಮೇಲ್ ID, ಇನ್ನೊಂದು ಇಮೇಲ್ ID ಕೊಡ್ತಾರೆ. ಈ ಇಮೇಲ್ IDಗೆ ನಾವು ಮೇಲ್ ಮಾಡಿದ್ವಿ. ಸೊ ದಟ್ ಈಸ್ ದಿಸ್. ಓಕೆ, ಸೊ ಇಲ್ಲಿ ನಾವು ಪೇಪರ್ನ ಏನು ಕಾಪಿರೈಟ್ ಫಾರಮ್ ಕೂಡ, ಇನ್ನೊಂದು ಕಾಪಿರೈಟ್ ಫಾರಮ್ ಕೂಡ ಸ್ಟೂಡೆಂಟ್ಸ್ ಹತ್ರನೇ ಫಿಲ್ ಮಾಡಿಸ್ಬೇಕು. ಅದನ್ನು ಯಾರು ಆಥರ್ಸ್ ಇರ್ತಾರಲ್ಲ, ಡೈರೆಕ್ಟ್ ಆಥರ್ಸ್ ಅವ್ರ ಹತ್ರನೇ ಫಿಲ್ ಮಾಡಿಸ್ಬೇಕು. ಅವರಿಗೆ ಕೋ ಆಥರ್ಸ್ ಅಂತ ಲೈಕ್ ಬರ್ತಂದರೆ ಇವ್ರ ಥರ ಏನು ಗೈಡ್ ಇರ್ತಾರಲ್ಲ ಅವರು ಫಸ್ಟ್ ಆಥರ್ ಆಗಿರ್ತಾರೆ. ಇನ್ನು ರಿಮೈನಿಂಗ್ ಏನು ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರು ಸಬ್ ಆಥರ್ಸ್ ಆಗಿರ್ತಾರೆ. ಸೊ ಅವ್ರದ್ದು ಇಮೇಲ್ ID, ಫೋನ್ ನಂಬರ್ ಎಲ್ಲ ಕೂಡ ಇಲ್ಲಿ ಫಿಲ್ ಮಾಡಬೇಕು. ಸಿಗ್ನೇಚರ್ ಫಿಲ್ ಮಾಡಿಸ್ಬೇಕು. ಮತ್ತು ಪ್ರಾಜೆಕ್ಟ್ ಟೈಟಲ್ ಕೂಡ ಇಲ್ಲೆಲ್ಲ ಫಿಲ್ ಮಾಡಿಸ್ಬೇಕು. ನೋಡಿ ಈ ಥರ ಒಂದು ಕಾಪಿರೈಟ್ ಫಾರಮ್ ಕೊಡ್ತಾರೆ, ಅದನ್ನು ಕೂಡ ಫಿಲ್ ಮಾಡಬೇಕು. ಅದಾದಮೇಲೆ ನೀವೆಷ್ಟು ಪೇಮೆಂಟ್ ಅವ್ರು ಎಷ್ಟು ಕಳಿಸಿರ್ತಾರೆ ಆ ಪೇಮೆಂಟ್ ಇಲ್ಲಿ ಫಿಲ್ ಮಾಡಬೇಕು. ಸೊ ಲೋ ಕಾಸ್ಟಲ್ಲಿ ಇದು ಬೆಟರ್ ಆಗಿದೆ. ಬಟ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ತುಂಬ ಡಿಲೇ ಮಾಡ್ತಾರೆ, ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಲೋ ಕಾಸ್ಟಲ್ಲಿ ಬೇಕಾದ್ರೆ ಇದು ನೀವು ಚೂಸ್ ಮಾಡ್ಬೋದು, 714. ಸೊ ಇದು ಚೂಸ್ ಮಾಡ್ಬೋದು. ನೋಡಿ ಆಲ್ಮೋಸ್ಟ್ 8 days ಟು ಮೋರ್ ದೆನ್ 8 days ಅದಾದಮೇಲೆ ನನಗೆ ನೈಟ್ ನೋಡಿ ಆಲ್ಮೋಸ್ಟ್ 1 o'clock ನನಗೆ ಮೆಸೇಜ್ ಬಂದಿದ್ದು, ಪೇಪರ್ ಪಬ್ಲಿಕೇಶನ್ ಆಥರ್. ನೋಡಿ ಈ ಥರ ಆನ್ಲೈನ್ ಎಡಿಷನ್ ನಮ್ಮ ಪೇಪರ್ ಲೈವಲ್ಲಿ ಇದೆಯಾ, ಪೇಪರ್ ID ಪೇಪರ್ ಲೈವಲ್ಲಿ ಇದೆಯಾ ಅಂತ ಎಲ್ಲ ಕೂಡ ಇಲ್ಲಿ ಬರುತ್ತೆ. ಸೊ ಅದಕ್ಕೆ ನಾನು ನೋಡಿ
ನೋಡಿ ನಮ್ಮ ಪೇಪರು ಈ ಥರ ಇತ್ತು. ಸೊ ಪೇಪರ್ ಟೈಟಲ್ಲು ಮತ್ತು ಆಥರ್ಸ್ ಯಾರ್ಯಾರಿದ್ರು ಮತ್ತು ಪಬ್ಲಿಷ್ಡ್ ಇಶ್ಯೂಸ್ ಏನೇನಿತ್ತು ಮತ್ತು ಈ ಥರ ಇಯರ್ ಆಫ್ ಪಬ್ಲಿಕೇಷನ್ನು ಮತ್ತು ಯೂನಿಕ್ ಐಡೆಂಟಿಫೈಯರ್ ನಂಬರ್ ಇದು. ಸೊ ನಮ್ಮ ಪ್ರಾಜೆಕ್ಟ್ ಫೈನಲಿ ಪಬ್ಲಿಷ್ಡ್ ಇನ್ ದಿಸ್ ಜರ್ನಲ್. ಓಕೆ, ನೆಕ್ಸ್ಟ್ ಇದಕ್ಕೆ ಬಟ್ ಈ ಥರ ಸರ್ಟಿಫಿಕೇಟ್ನ ಕೊಡ್ತಾರೆ. ಈ ಥರ ಸರ್ಟಿಫಿಕೇಟ್ ಇರುತ್ತೆ. ಸೊ ನಿಮಗೆ ಇದು ನನಗೇನು ಇಷ್ಟ ಆಗಲಿಲ್ಲ, ನಿಮ್ಗೆ ಇಷ್ಟ ಆಯಿತು ಅಂದರೆ ಇದರಲ್ಲಿ ಈ ಥರ ಸರ್ಟಿಫಿಕೇಟ್ನ ನೀವು ತೊಗೋಬೋದು. ಇದಕ್ಕಿಂತ ಚೆನ್ನಾಗಿ ಸರ್ಟಿಫಿಕೇಟ್ನ ಕೊಡ್ತಾರೆ ಕೆಲವೊಂದು ಜರ್ನಲ್ಸ್ಗಳು. ಇದೇನೋ ಅಷ್ಟೊಂದು ಚೆನ್ನಾಗಿ ಕಾಣಿಸೋ ಥರ ಇರಲಿಲ್ಲ. ನೋಡಿ ಇದು ಗೈಡ್ದು. ಸೊ ರಿಮೈನಿಂಗ್ 4 ಮೆಂಬರ್ಸ್ ಏನಿದ್ದಾರೆ ಅವರೊಬ್ಬೊಬ್ರಿಗೂ ಈ ಥರ ಇದೇ ಸರ್ಟಿಫಿಕೇಟ್ ಕೊಡ್ತಾರೆ. ಓಕೆನಾ. ಸೊ ಅಷ್ಟೊಂದೇನು ಇದಾಗಲಿಲ್ಲ. ನಿಮ್ಮ ಕನ್ವೀನಿಯೆಂಟು ನೀವು ಚೂಸ್ ಮಾಡೋ ಲೋ ಕಾಸ್ಟಲ್ಲಿ ಚೂಸ್ ಮಾಡೋಂಗಿದ್ರೆ ಇದನ್ನು ಚೂಸ್ ಮಾಡ್ಕೋಬೋದು. ಸೊ ಇದು ಜರ್ನಿ ಆಫ್ ದಿ ಪೇಪರ್ ಪಬ್ಲಿಕೇಷನ್.